ಒಬ್ಬ ಶ್ರೀಮಂತ ವ್ಯಕ್ತಿ, ಅಗರ್ಭ ಶ್ರೀಮಂತ. ಆತನ ಮನೆ ಮುಂದೆ ಬರ್ತಾರೆ ಸಿದ್ಧಾರೂಢರು. ಬಂದಾಗ ಆತನ ಮನೆಗೆ ಅವತ್ತಿನ ದಿನ ಕೆಲಸಗಾರ ಬಂದಿದ್ದಿಲ್ಲ. ಮನೆ ಒಳಗೆ ಕೆಲಸಗಾರ ಇರಲಿಲ್ಲ, ಕಸ ಹುಡುಗೋರು ಇರಲಿಲ್ಲ, ಆ ದನದ ಕೊಠಡಿ ಒಳಗೆ ದನಗಳ ಸಗಣಿ ತೆಗಿಯೋರು ಇರಲಿಲ್ಲ. ಅವಾಗ ಭಾಳ ಸಿಟ್ಟಿಗೆ ಎದ್ದಿದ್ದ ಅಗರ್ಭ ಶ್ರೀಮಂತ. ಅಲ್ಲಿ ಹುಡುಕ್ತಾನ, ಯಾರೂ ಕೆಲಸಗಾರಿಲ್ಲ, ಹೆಂಗೆ ಮಾಡೋದು ಅಂತ ವಿಚಾರ ಮಾಡಿ ಹಂಗೆ ಹೊರಗಡೆ ನಿಂತಿರುವಂಥ ಸಂದರ್ಭದೊಳಗೆ ಒಬ್ಬ ಹುಚ್ಚ ಕಣ್ಣ ಕಾಂತಾನ ಸಿದ್ಧಾರೂಢ. ಏ ಹುಚ್ಚ ಬಾಯಿಲ್ಲ ಅಂದ. ಯಾಕಂದ್ರೆ ಸಿದ್ಧಾರೂಢರ ಮೈ ಮೇಲೆ ಬಟ್ಟಿರಲಿಲ್ಲ. ಒಳಗಿನ ಆಧ್ಯಾತ್ಮದ ಅರಿವನ್ನು ಕಂಡವರು ಯಾರು ಬಹಳ ಬಲ್ಲವರಿದ್ರು, ಅವರಟ್ಟ ಸಿದ್ಧಾರೂಢರನ್ನ ಅರಿತುಕೊಂಡಿದ್ರು. ಹೊಸಬ್ರು ಯಾರು ಅರಿಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾವಾಗ ಆ ಸಿದ್ಧಾರೂಢರನ್ನ ಕಂಡ, ಏ ಹುಚ್ಚ ಬಾಯಿಲಿ, ಹೋಗಲ್ಲಿ ಕಸಬರ್ಗಿ ತಗೋ, ಕಸ ಹುಡುಗು, ನನಗೆ ಒಂದು ಹೊತ್ತು ಊಟ ಬೇಕಲ್ಲ, ಕಸ ಹುಡುಗ ಅಂದ್ರು. ಸಿದ್ಧಾರೂಢರು ಏನೂ ಮಾತಾಡಲಿಲ್ಲ. ಎಲ್ಲ ದೇವನ ಪರೀಕ್ಷೆ ಅನ್ಕೊಂಡ್ರು. ಶಿವನ ಪರೀಕ್ಷೆ ಮಾಡೋಣ, ನೀವಾಗಿದ್ವಿ ಅಂದ್ರೆ ಶ್ರೀಮಂತಗೆ ಹೋಗಿ ಒಂದು ಗಡ್ಡಿ ಕೊಟ್ಟು ಬರ್ತಿದ್ವಿ. ಆದರೆ ಸಿದ್ಧಾರೂಢರು ಹಂಗೆ ಮಾಡಲಿಲ್ಲ. ಎಲ್ಲ ದೇವನ ಇಚ್ಛೆ ಅಂತ ತಿಳ್ಕೊಂಡು ಒಳಗಡೆ ಹೋಗಿ ಕಸಬರ್ಗಿ ತೊಗೊಂಡು ಕಸ ಹುಡುಗಾಕತ್ರಂತ. ಕಸ ಹುಡುಗಿಸಿ ನಾಡಿನೊಳಗಿರುವಂಥ ಅಜ್ಞಾನದ ಕತ್ತಲೆಯನ್ನು ಬಿಡಿಸಲಿಕ್ಕೆ, ಅಜ್ಞಾನದ ಕಸವನ್ನು ಗೂಡಿಸ್ಲಿಕ್ಕೆ ಸಿದ್ಧಾರೂಢ ಬಂದಾನಂತ ಆ ಶ್ರೀಮಂತಿಗೇನು ಗೊತ್ತು. ಕಸ ಹುಡುಗಸಾಕತ್ತಾನ. ಹುಡುಗಿದ್ರು, ಏ ಹೋಗಲೆ, ದನ ಸಗಣಿ ಹಾಕ್ಯಾವ, ಅದನ್ನೆಲ್ಲ ಗುಡಿಸುವ. ಹೋದ, ದನದ ಸಗಣಿ ಎಲ್ಲ ತೆಗೆದು ಬಂದ. ಆದ್ರೆ ಸಿದ್ಧಾರೂಢ ಅಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ರು ಕೂಡ ಸಿದ್ಧಾರೂಢ ಹೊರಗೆ ಹೋಗಿ ನಿಂತರು ಅಂತ ಯಾರೋ ಒಬ್ಬ ಬಂದ ಶ್ರೀಮಂತ ವ್ಯಕ್ತಿ ಬಡಿಯಾಕತ್ತ. ಏ ಹುಚ್ಚ ಕಳ್ಳ, ಇಲ್ಲಾಕ್ ಬಂದೀವು, ಇಲ್ಲೇನು ನಿನ್ನ ಕೆಲಸ? ಪಾಪ ಅಗರ್ಭ ಶ್ರೀಮಂತನ ಮನೆ ಒಳಗೆ ಕೆಲಸ ಮಾಡ್ಯಾನ, ಇವರ ಬಿಡಿಸ್ಬೇಕಲ್ರಿ. ಕರುಣೆ ಅನ್ನೋದೇ ಇಲ್ಲ ನಮ್ಮ ಮನುಷ್ಯರಿಗೆ. ಸಿದ್ಧಾರೂಢರಿಗೆ ಬಡಿಯಾಕತ್ತ, ಜೋರು ಬಡಿಯಾಕತ್ತ, ಚಡಿ ತಗೊಂಡು ಬಡಿಯಾಕತ್ತ, ಬಡಗಿ ತಗೊಂಡು ಬಡಿಯಾಕತ್ತ, ಮೈಯೆಲ್ಲ ಕೆಂಪು ಭಾರಗಳ ಮೂಡಾಕತ್ತಾವು. ಆದ್ರೂ ಕೂಡ ಶ್ರೀಮಂತ ಬಿಡಿಸೋಲಾಗ್ಯಾನ. ಯಾರು ಎಲ್ಲರೂ ಬಂದು ದೂರದೊಳಗೆ ನಿಂತು ಬಹಳ ಚಂದ ಸುಖ ಪಡಾಕತ್ತಾರ, ನೋಡಾಕತ್ತಾರ. ಆದ್ರೂ ಕೂಡ ಯಾರು ಬಿಡಿಸಾಕ ಬರೋಲಾಗ್ಯಾರ. ಸಿದ್ಧಾರೂಢರು ಏನೂ ಮಾತಾಡಲಿಲ್ಲ, ಮೌನವಾಗಿದ್ರು. ಅದೇ ಊರಿನ ಒಬ್ಬ ಪಾಂಡಿತ್ಯವನ್ನು ಹೊಂದಿರುವಂಥ ಶ್ರೀಮಂತ ಬಂದು ಆ ಊರಿನ ಜನ ಬಹಳ ಅವನ ಮಾತುಗಳನ್ನು ಕೇಳ್ತಿದ್ರು ಕಾಂತದ. ಸಿದ್ಧಾರೂಢರನ್ನು ಬಿಡಿಸಿಕೊಂಡು ಸಿದ್ಧಾರೂಢರ ತಮ್ಮ ಮನೆ ಒಳಗೆ ಪ್ರಸಾದ ಮಾಡಿಸಿ ಅವ್ರಿಗೆ ಒಂದು ಜೋಡು ಬಟ್ಟೆ ಕೊಡಾಕ್ ಬಂದಂತ. ಆ ಬಟ್ಟೆ ಸಿದ್ಧಾರೂಢರು ತಗೋಲಿಲ್ಲ ಅಂತ. ದೇವರು ಕೊಟ್ಟಿರುವಂಥ ಈ ಮೈ ಮೇಲಿರುವಂಥ ಚರ್ಮ ಇದೋ ಒಂದು ದೊಡ್ಡ ಹಾಸಿಗೆ ನಮಗೆ. ದೇವ್ರ ನೋಡ್ರಿ, ನಾವು ಸಾಯುವವರೆಗೂ ಕೂಡ ಇದಕ್ಕೆ ಮೈಗೆ ಅಟ್ಟ ಸೋಪ್ ಹಚ್ಚಿ ಅಟ್ಟ ತೊಳೆದ್ರೂ ಕೂಡ ಎಂದೂ ನಶಿಸದೇ ಇರುವಂಥ ಚರ್ಮ ಅನ್ನುವಂಥ ಬಟ್ಟೆಯನ್ನು ಕೊಟ್ಟಾನ ದೇವರು. ಒಂದು ದಿನಾರ ದೇವ್ರಿಗೆ ನಾವು ಸಮರ್ಪಣೆ ಹೇಳಿವೇನ್ರಿ, ಧನ್ಯವಾದ ಹೇಳಿವೇನು, ನಮಸ್ಕಾರ ಹೇಳಿವೇನು? ಯಾರ ಒಬ್ಬ ತಂದು ಚಲೋ ಗಿಫ್ಟ್ ಕೊಟ್ಟ ಅಂದ್ರೆ ಅವ್ನು ನೋಡ್ಬೇಕು, ಸ್ಟೇಟಸ್ ಇಟ್ಕೊಂಡು ಅವನು ಧನ್ಯವಾದಗಳು, ಥ್ಯಾಂಕ್ ಯು, ಸುರಿಮಳೆನ ಹರಿಸ್ಬಿಟ್ಟಿರ್ತೀವಿ ನಾವು. ಅದೇ ದೇವರು ಇಷ್ಟು ಚಲೋ ನಮಗ ಚರ್ಮ ಅನ್ನುವಂಥ ಬಟ್ಟೆಯನ್ನು ಕೊಟ್ಟಾನ. ನಾನೊಂದು ನಿಮಗೆ ಹೇಳ್ತೀನಿ, ಈ ಜಗತ್ತಿನೊಳಗ ಲಕ್ಷಾಂತರ ಜನ ಸೇರಿರುವಂಥ ಒಂದು ಸುಂದರ ಪರಿಸರದೊಳಗೆ ಹೋಗಿ ಪರಿಶ ಅಂತ ಕರೆದ್ರೆ ಇವನ ಬರ್ತಾನ ಓಡಿ. ಹೌದಲ್ರಿ? ನೀವು ಯಾರ ಹೆಸರು ಕೊಟ್ಟು ಕರೆದಿರ್ತೀರ ಅವರ ಬರ್ತಾರಲ್ಲಿ. ಇಲ್ಲ, ಲಕ್ಷ ಜನ ಅದಾರ, ನೋಡಾಕ ಒಬ್ರಿಗೊಬ್ರು ಹಂಗ ಅದಾರ. ಪರಿಶ ಅಂತ ಕರೆದ್ರೆ ಅವ್ ಬರಂಗಿಲ್ಲ ಅಂತ ಎಲ್ಲರ ಐತೇನ್ರಿ? ಹುಡ್ಕೋಂತ ಹೋದ್ರೆ ಲಕ್ಷ ಜನದೊಳಗೆ ಅವನ ಗೊತ್ತ ಸಿಗ್ತಾನ. ಹೌದಲ್ರಿ? ದೇವರು ಒಂದು ಬಟ್ಟೆ ನೇಯುವುದಕ್ಕೆ ಎಷ್ಟು ಕಷ್ಟಪಡ್ತೀವಿ ನಾವು, ಒಂದು ಕಲ್ಲು ಶಿಲೆ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ, ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಎಷ್ಟು ಕಷ್ಟಪಡ್ತೀವಿ, ಅದೇ ಒಂದು ಬಟ್ಟು ಹೋಯ್ತು ಅಂದ್ರೆ ಅದನ್ನು ಜೋಡ್ಸಕ್ಕೆ ಎಷ್ಟು ಕಷ್ಟಪಡ್ತೀವಿ. ಆದ್ರೆ ಒಬ್ಬರಿಗೊಬ್ಬರು ಇಲ್ಲಾರ್ದಂಗ ಈ ಭಗವಂತ ಈ ದೇಹವನ್ನು ಬಹಳ ಚಲೋ ಸೃಷ್ಟಿ ಮಾಡ್ಯಾನಲ್ಲ, ಹೆಂಗೆ ಸೃಷ್ಟಿ ಮಾಡಿರ್ಬೇಕ್ರಿ? ಎಷ್ಟು ವರ್ಷ ತಗೊಂಡಿರ್ಬೇಕು ಇದಕ್ಕೆ, ಎಷ್ಟು ಕಟ್ಟದಿರ್ಬೇಕು, ಎಷ್ಟು ಬಡ್ದಿರ್ಬೇಕು. ಆದ್ರೂ ಕೂಡ ನೋಡಕ್ಕೆ ಒಬ್ರಿಗೊಬ್ರು ಹಂಗಿಲ್ಲ.
ಆದರೂ ಕೂಡ ದೇವರಿಗೆ ಬಂದ ದಿನ ನಾವು ಶರಣುಗಳನ್ನು ಹೇಳೋದಿಲ್ಲ, ನಮಸ್ಕಾರ ಹೇಳೋದಿಲ್ಲ. ಯಾಕ್ರಿ? ಬೆಳಗ್ಗೆ ಎದ್ದಾಗ ಹೇಳಬೇಕು, ಯಪ್ಪ ಭಗವಂತ ನನಗೆ ಕೋಟಿ ಶ್ರೀಮಂತಿಕೆಯನ್ನು ಕೊಡು, ನನಗೆ ಕೋಟಿ ದುಡ್ಡುಗಳನ್ನು ಕೊಡು, ಬಂಗಾರ ಐಶ್ವರ್ಯವನ್ನು ಕೊಡು ಅಂತ ಕೇಳೋದಲ್ಲ. ಯಪ್ಪ ಮಲ್ಕೊಂಡಾಗ ಎಷ್ಟೋ ಲಕ್ಷ ಜನ ಇನ್ನೂ ಅಲ್ಲೇ ಹಾಸಿಗೆ ಒಳಗದಾರಂತ. ಇವತ್ತು ರಾತ್ರಿ ಮಲಗಿದವರು ಬೆಳಗ್ಗೆ ಎಷ್ಟೋ ಜನ ಲಕ್ಷ ಜನ ಹೇಳೋದೇ ಇಲ್ಲ ಅಂತ. ಬೆಳಗ್ಗೆ ನಮಗೆ ಹೇಳೋದಕ್ಕೆ ಒಂದು ಅವಕಾಶ ಕೊಟ್ಟಾನಲ್ಲ, ಅಂಥ ದೇವರಿಗೆ ಧನ್ಯವಾದ ಹೇಳ್ಬೇಕು ನಾವು, ಹೌದಲ್ಲ? ಅದಕ್ಕಾಗಿ ನೋಡ್ರಿ, ಸಿದ್ಧಾರೂಢರು ಯಾವಾಗ ತಾವು ಬಡಿದ್ರು ಬಡಿಸ್ಕೊಂಡ್ರು ಮೌನವಾಗಿದ್ದರು, ಮೌನವಾಗಿ ದೇವರಾದರು. ಮುಂದೆ ಹಂಗೆ ಅಡ್ಡಾಡ್ಕೊಂತ ಹೋಗಿ ಒಂದು ನದಿಯ ದಡದೊಳಗೆ ಕುಳಿತುಕೊಂಡ್ರಂತ. ಹಾಗೆ ಕುಳಿತುಕೊಂಡು ಶಿವನ ಧ್ಯಾನದೊಳಗೆ ತೊಡಗಿರುವಂಥ ಸಿದ್ಧಾರೂಢರು ಆ ಹೊಳಿ ಸ್ವಲ್ಪ ನೀರು ಬತ್ತಿ ಹೋಗಿದ್ದು ಒಂದು ದಡದೊಳಗೆ ಒಂದು ದೋಣಿ ಕಟ್ಟಿದ್ರು. ಆ ದೋಣಿ ಒಬ್ಬ ಮನುಷ್ಯ ನಿಂತಿದ್ದ. ನೀರು ಬಹಳ ಇದ್ದಾಗ ಆ ದೋಣಿ ತಳ್ಕೊಂಡು ಆರಾಮ್ ಹೋಗ್ಬೋದು. ಅದೇ ನೀರು ಖಾಲಿಯಾಗಿದ್ದು ಅಂದ್ರೆ ಅದನ್ನು ತಳ್ಳಾಕ ಒಂದು 4 ಜನ ಬೇಕು. ಯಾಕಂದ್ರೆ ಹೊರಗಿನ ಭೂಮಿಯಿಂದ ನೀರು ಒಳಗೆ ಒಯ್ದು ಬಿಡಬೇಕಲ್ಲ. ಒಂದು 4 ಜನ ಬೇಕಾಗಿತ್ತು. ಎಲ್ಲಿ ಹುಡುಕೋದು ಅಂತ ಆ ನಾವಿಕ ಹುಡುಕಾಕತ್ತಿದ್ದ. ಅವಾಗ ಅಲ್ಲಿ ದಡದೊಳಗೆ ಸಿದ್ಧಾರೂಢರು ಕುಳಿತಿದ್ರಂತ. ಯಾವಾಗ ಸಿದ್ಧಾರೂಢರನ್ನ ನೋಡಿದ್ರು ಅವಾಗ ಏನು ಅನ್ಬೇಕ್ರಿ, ನಾವಿಕ ಮೈ ಮೇಲೆ ಬಟ್ಟಿರಲಿಲ್ಲ, ಕರೆಯೋರೆಲ್ಲ ಹುಚ್ಚ, ಭಿಕ್ಷುಕ, ಕಳ್ಳ, ಹಿಂಗೆಲ್ಲ ಹೆಸರು ಕೊಟ್ಟು ಕರೆಯುವಂಥ ಜನ ಆ ನಾವಿಕನು ಕೂಡ ಕರಿತಾನಂತೆ. ಏ ಹುಚ್ಚ ಬಾ ಇಲ್ಲ ಅಂದ. ಅವಾಗ ಸಿದ್ಧಾರೂಢರು ಎದ್ದು ಬರ್ತಾರಂತ. ಎದ್ದು ಬಂದು ಈ ಡೋಣಿಯನ್ನು ಸ್ವಲ್ಪ ಹಿಂಗೆ ತಳ್ಳೋಣ ಬಾ ಅಂದರು. ಸಿದ್ಧಾರೂಢರು ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಹುಚ್ಚ ಅಂದಾನ ಯಾಕಂತ ಅವನ ಮೇಲೆ ಎಗರಲಿಲ್ಲ. ಆಯ್ತು ಅಂತ ತಿಳ್ಕೊಂಡು ಸಿದ್ಧಾರೂಢರು ಆ ಡೋಣಿ ಹಿಡ್ಕೊಂಡು ಒಂದ ಕೈಯಿಂದ ಹಿಂಗೆ ಸರ್ಸುತ್ತಲೇ ನೀರೊಳಗೆ ಹೋಗ್ಬಿಡ್ತಂಥದ್ದು. ಯಾವಾಗ ನೀರೊಳಗೆ ಹೋಯ್ತು ಅವನಿಗೆ ಆಶ್ಚರ್ಯ ಆತ ನಾವಿಕಗ. ಅಲ್ಲ, 4-5 ಜನ ಒತ್ತಿದ್ರೆ ಹೋಗದೇ ಇರುವಂತ ಈ ಡೋಣಿ ಬರೇ ಯಾರೋ ಮನುಷ್ಯ ತೆಳ್ಳಗದಾನ, ಹುಚ್ಚರಂಗದಾನ, ಬರೇ ಒಂದು ಕೈ ಹಿಡ್ಕೊಂಡು ಹಿಂಗೆ ದಬ್ಬಿದಕ್ಕೆ ನೀರೊಳಗೆ ಹೋಯ್ತಲ್ಲ, ಇದು ಹೆಂಗ ಸಾಧ್ಯ ಅಂದ. ಅವಾಗ ಸಿದ್ಧಾರೂಢರು ಸುಮ್ಮನೆ ನಿಂತಿದ್ರು. ಅವರು ಅವಾಗ ಕೇಳಿದ್ನಂತ ನಾವಿಕ, ಯಾರ ಪಾನಿ ಅಂದ. ನಾವಿಕ ಅಂದ. ಯಾರು ನೀ ಅಂದಾಗ ನಾವಿಕ. ಎಲ್ಲೈತು ಮತ್ತೆ ನಿನ್ನ ಡೋಣಿ? ನಿಂದ ಡೋಣಿ ಇಲ್ಲೈತ, ನನ್ನ ಡೋಣಿ ಇಲ್ಲೈತ್ ನೋಡು ಅಂದ. ಏನಿದ್ರ ಅರ್ಥ ನನಗೆ ತಿಳಿಲಿಲ್ಲ ಅಂದ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ನೀ ಮನುಷ್ಯರನ್ನು ಕರ್ಕೊಂಡು ಹೋಗ್ತಿ. ಈ ಅಜ್ಞಾನದೊಳಗೆ ಮುಳುಗಿರುವಂಥ ಜನಗಳನ್ನ ಜ್ಞಾನದೆಡೆಗೆ ಕರ್ಕೊಂಡು ಹೋಗೋದು ನನ್ನ ಕೆಲಸ ಅಂದ. ಅವಾಗ ತಿಳಿಲಿಲ್ಲ ಅವನಿಗೆ. ಮರ್ತದಿಂದ ಅಮೃತದೆಡೆಗೆ ಮನುಷ್ಯರನ್ನ ಕರ್ಕೊಂಡು ಹೋಗುವಂಥ ದೋಣಿ ನಂದು ಅಂದ. ಅವಾಗ ಇವನ ಆಧ್ಯಾತ್ಮಿಕ ಚಿಂತನೆಗಳನ್ನು ಕಂಡಿರುವಂಥ ನಾವಿಕ ಆಶ್ಚರ್ಯಗೊಳಗಾಗ್ತಾನ. ಯಾರು ನೀನು? ಏನಿಲ್ಲ, ಹಿಂಗೆ ಸಂಚಾರ ಮಾಡ್ಕೊಂತ ಬಂದವ ಹಳ್ಳಿಗೆ, ಪಟ್ಟಣಕ್ಕೆ. ಒಬ್ಬ ಗುರು ಸಮರ್ಥರನ್ನು ಕಾಣಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂದಾಗ ಅವನಿಗೆ ಹುಚ್ಚ ಅಂತ ಕರೆದಿದ್ದ ಪಶ್ಚಾತ್ತಾಪ ಆತಂತ. ಎಂಥ ಮನುಷ್ಯನನ್ನು ನಾನು ಹುಚ್ಚ ಅಂತ ಕರೆದ್ನಲ್ಲ. ಈತನೊಳಗಿಂತ ದೊಡ್ಡದಾಗಿರುವಂಥ ಶಕ್ತಿ ಇದ್ದಿದ್ದಕ್ಕೆ ಬರೇ ಒಂದೇ ಕೈಯಿಂದ ಆ ಡೋಣಿಯನ್ನು ತಳ್ಳಿದ. ಈತ ಬಹಳ ಶ್ರೇಷ್ಠವಂತ ಅಂತ ತಿಳ್ಕೊಂಡು ನಾ ಇದನ್ನ ಪಾಪವನ್ನು ತೊಳೆದುಕೊಳ್ಳಾಕ ಏನು ಮಾಡಬೇಕು ಅಂತ ತಿಳ್ಕೊಂಡು ಆತ ನನ್ನ ಭಿನ್ನ ಮಾಡ್ಕೊಳ್ತಾನಂತ. ಯಪ್ಪ, ನಿಮ್ಮ ಹೆಸರು ಸಿದ್ಧಾರೂಢರು, ನೀವು ನಮ್ಮ ಮನೆಗೆ ಬರಬೇಕು ಅಂದ. ಅವಾಗ ಸಿದ್ಧಾರೂಢರು ಆಯ್ತಪ್ಪ ಬರ್ತೇನೆ. ಸಿದ್ಧಾರೂಢರು ಹೋದ್ರಂತ. ಹೋಗಿ ಸ್ನಾನ ಪೂಜೆಗಳನ್ನು ಮುಗಿಸಿಕೊಂಡು ಪ್ರಸಾದ ಮಾಡಿ
ಸಿದ್ಧಾರೂಢರು ಮೈ ಮೇಲೆ ಬಟ್ಟಿಲ್ಲಾರ್ದು ನೋಡಿ ಸಿದ್ಧಾರೂಢರಿಗೆ ಮತ್ತೆ ಬಟ್ಟೆ ಕೊಡಾಕ ಬಂದಂತ. ಸಿದ್ಧಾರೂಢರಿಗೆ ಬಟ್ಟೆ ಕೊಡಾಕ ಬಂದಾಗ ಒಲ್ಲೆಂದ್ರೂ ಕೂಡ ಕೇಳಿಲ್ಲ ಅವ ನಾವಿಕ. ಅವನಿಗೊಂದು ಆಸೆ ಇತ್ತು, ನನ್ನ ಪಾಪವನ್ನು ತೊಳ್ಯಾಕ ಸಿದ್ಧಾರೂಢರ ಈ ಬಟ್ಟೆಗಳನ್ನು ಕೊಟ್ಟು ನಾನು ಪಾಪ ತೊಳ್ಕೋಬೇಕು ಅಂತ. ಅವಾಗ ಸಿದ್ಧಾರೂಢರಿಗೆ ಹಿಂಗೆ ಕೊಡ್ತಾನ. ಆದರೂ ಕೂಡ ಸಿದ್ಧಾರೂಢರು ತಗೊಳ್ಳೋದು ನೋಡಿ ಕಣ್ಣೀರು ಸುರ್ಸಕತ್ತು ಬಿಡ್ತಾನೆ ನಾವಿಕ. ಯಪ್ಪ ಸಿದ್ಧಾರೂಢ, ತಗೊಳ್ಳೇಬೇಕಪ್ಪ, ನೀ ತಗೊಳ್ಳಿಲ್ಲ ಅಂದ್ರೆ ನನ್ನ ಪಾಪ ನನ್ನ ಕಡೆನ ಉಳಿದುಕೊಳ್ತದ ಅಂತ ಅಂದಾಗ ಸಿದ್ಧಾರೂಢರು ಆಯ್ತು ಅಂತ ಆ ಬಟ್ಟೆಗಳನ್ನು ತೆಗೆದುಕೊಂಡು ಆ ಬಟ್ಟೆಗಳನ್ನು ಚಲೋ ಉಟ್ಕೊಂಡು ಹೋಗಲಿಲ್ಲ ಅವರು. ಬಟ್ಟೆಗಳನ್ನು ಉಟ್ಟು ಆರಾಮ ಹೋಗಬಹುದಾಗಿತ್ತು. ಸಿದ್ಧಾರೂಢರು ಅವ್ರ ಕಡೆ ಇಸ್ಕೊಂಡು ಹೊರಗೆ ಹೋಗಿ ಈ ತಮ್ಮ ಮಾನವನ್ನು ಮುಚ್ಕೊಳಕ್ಕೆ ಎಟ್ಟ ಬೇಕಲ್ಲ ಬಟ್ಟೆ, ಅದಷ್ಟ ಕಟ್ಟು ಮಾಡಿಕೊಂಡು ಉಳಿಕಿದ ಬಟ್ಟೆ ಅಲ್ಲೇ ಬಿಟ್ಟು ಹೋದ್ರಂತ ನೋಡ್ರಿ ಸಿದ್ಧಾರೂಢರು. ಮುಂದೆ ಹಂಗ ಮತ್ತು ಪ್ರಯಾಣವನ್ನು ಬೆಳೆಸಿಕೊಂಡು ಹಂಗ ಕಾಶಿ ತೀರ್ಥಯ ರಾಮೇಶ್ವರಕ್ಕೆ ಹೋಗ್ತಾರಂತ. ಅಲ್ಲೆಲ್ಲ ದರ್ಶನವನ್ನು ದೇಗುಲ ದರ್ಶನವನ್ನು ಮಾಡಿಕೊಂಡು ಮಧುರೈ ಮೀನಾಕ್ಷಿಗೆ ಬರ್ತಾರೆ. ಮೀನಾಕ್ಷಿಯ ದರ್ಶನಕ್ಕೆ ಹೋಗುವಂಥ ಸಂದರ್ಭದೊಳಗೆ ಅಲ್ಲಿ ಗುಡಿ ಒಳಗೆ ಹೋಗಾಕತ್ತಿರ್ತಾರೆ. ಅಲ್ಲಿ ಒಬ್ಬ ಗುಡಿ ಒಳಗೆ ಕಳ್ಸಾಕ ಒಬ್ಬ ವ್ಯಕ್ತಿ ನಿಂತಿದ್ದ. ಆ ವ್ಯಕ್ತಿಯ ಕಾಯಕ ಕೆಲಸ ಏನು ಅಂದ್ರೆ ಭಾರಿ ಚಲೋ VIP ಇರ್ತಾರಲ್ರಿ, ಅವ್ರ ಕಡೆ ಚಲೋ ಹಣ ವಸೂಲಿ ಮಾಡ್ಕೊಂಡು ಒಳಗೆ ಬಿಡ್ತಿದ್ದ ಅವ ದರ್ಶನಕ್ಕೆ. ಯಾವಾಗ ಸಿದ್ಧಾರೂಢರು ಹೋಗೋದನ್ನ ನೋಡಿದ ಸಿದ್ಧಾರೂಢರ ಕಡೆ ಕೆತ್ತಬೇಕಂತ ನಿಂತವ. ಆದ್ರೆ ಸಿದ್ಧಾರೂಢರು ಮೈ ಮೇಲೆ ಬಟ್ಟಿರ್ಲಿಲ್ಲ, ಕೈ ಒಳಗೆ ಒಂದು ಕಾಸು ರೊಕ್ಕ ಇರಲಿಲ್ಲ. ಸಿದ್ಧಾರೂಢರು ಒಳಗೆ ಹೋಗುವಂತ ಸಂದರ್ಭದೊಳಗೆ ತಡೆದು ಹೇಳ್ತಾನಂತ. ಅವಾಗ ಸಿದ್ಧಾರೂಢರು ಅಂತಾರ, ನನ್ನ ಕಡೆ ಎಲ್ಲಿ ಸಿಗ್ತದಪ್ಪ ನಿನಗೆ, ಉಟ್ಕೊಳಾಕ ಸರಿಯಾಗಿ ಬಟ್ಟಿಲ್ಲಾರ್ದಂಥ ಮನುಷ್ಯ ನಾನು, ನಿನಗೆ ರೊಕ್ಕ ಕೊಡಂದ್ರೆ ಎಲ್ಲಿಂದ ಕೊಡ್ಲಿ. ಅವಾಗ ಆ ಮನುಷ್ಯ ಅಂದಂತ, ಆಯ್ತು ನೀವು ಒಳಗೆ ಹೋಗಿ ಏನು ಮಾಡವದಿ, ನಮ್ಮಂತ ಬಹಳ ಚಲೋ ಅರ್ಚಕರಿಗೆ ಪೂಜಾರಿಗಳಿಗೆ ಒಳಗೆ ಚಲೋ ಮಂತ್ರ ಹೇಳಿ ಪೂಜಾ ಮಾಡ್ತೀವಿ, ನೀನೇನು ಮಾಡವದಿ, ಓ ನಡಿ ಅಂದ್ರು ಅವ್ರು. ಅವಾಗ ಸಿದ್ಧಾರೂಢರು ಆಶ್ಚರ್ಯ ಆದ್ರು. ಓಹೋ, ಹಂಗಿದ್ರೆ ಭಾಳ ಚಲೋ ಪೂಜೆ ಮಾಡೋರು ಮಂತ್ರ ಹೇಳೋರು ಅಷ್ಟೇ ಒಳಗೆ ಹೋಗ್ಬೇಕೇನು? ಆಯ್ತು, ಹಂಗಿದ್ರೆ ನಾ ಹೋಗ್ತೀನಿ. ಸಿದ್ಧಾರೂಢರು ಅವನ ತಪ್ಪಿಸಿ ಒಳಗೆ ಹೋದ್ರಂತ. ಸಿದ್ಧಾರೂಢರು ಹೆಂಗೆ ಹೋಗ್ಯಾರ ಅನ್ನೋದು ಅವನಿಗೆ ಆಶ್ಚರ್ಯ ಆಯ್ತು. ಒಳಗೆ ಹೋಗಿ ಸಿದ್ಧಾರೂಢರು ಮಂತ್ರ ಹೇಳಕತ್ರಂತ. ಸಿದ್ಧಾರೂಢರ ಮಂತ್ರವನ್ನ ಕೇಳಿರುವಂತ ಏನು ಅಸಹ್ಯ ಮಾಡಿದ್ನಲ್ಲ ವ್ಯಕ್ತಿ, ಆತ ಆಶ್ಚರ್ಯ ಕಾಣ, ಏನಿದು ಬಹಳ ದೊಡ್ಡ ಪಂಡಿತ ಸಿದ್ಧಾರೂಢರು, ಅಂಥವ್ರಿಗೆ ನಾ ಅಸಹ್ಯ ಮಾಡಿದ್ನಲ್ಲ, ಅಪಹಾಸ್ಯ ಮಾಡಿದ್ನಲ್ಲ, ಇವರಿಗೆ ಕ್ಷಮಾ ಕೇಳ್ಬೇಕಂತ ಸಿದ್ಧಾರೂಢರು ಹೊರಗೆ ಬಂದ ಮೇಲೆ ಕ್ಷಮಾ ಕೇಳ್ಬೇಕಂತ ತಿಳ್ಕೊಂಡು ಅಲ್ಲೇ ಕಾಯ್ಕೋಂತ ನಿಂತಿದ್ದ. ಸಿದ್ಧಾರೂಢರು ಹೆಂಗೆ ದಾಟಿದ್ರು ದಾಟಿ ಹೋಗ್ಬಿಟ್ಟಿದ್ರು. ದಾಟಿ ಹೋಗಿ ಅಲ್ಲೇ ಒಂದು ಗಿಡದ ಕೆಳಗಡೆ ಮಲಗಿರುವಂತ ಸಂದರ್ಭದೊಳಗೆ ಅಡ್ಡಾಡ್ಕೋಂತ ಆ ಕಡೆ ತಿರ್ಗಾಡ್ಕೋಂತ ಈ ಮನುಷ್ಯ ಬರಾಕತ್ತಾನ. ಸಿದ್ಧಾರೂಢರು ಎಲ್ಲರೂ ಸಿಗ್ತಾರೇನ, ಅವ್ರಿಗೆ ಹೆಂಗಾರ ಮಾಡಿ ನಾ ಕ್ಷಮಾ ಕೇಳಬೇಕು, ಸಿದ್ಧಾರೂಢರಿಗೆ ತಪ್ಪಾಯ್ತು ಅಂತ ಹೇಳಬೇಕು. ಆ ಮನುಷ್ಯ ಬಹಳ ದೊಡ್ಡ ಪಂಡಿತ ಅಂತ ತಿಳ್ಕೊಂಡು ತಿರ್ಗಾಡ್ಕೋಂತ ಅಲ್ಲಿ ಇಲ್ಲಿ ನೋಡ್ತಾರ. ಸಾಯಂಕಾಲ 7 ಗಂಟೆ ಸಮಯಕ್ಕೆ ಒಂದು ಗಿಡದ ಕೆಳಗಡೆ ಕುಳಿತಿರುವುದನ್ನು ನೋಡಿ ಅಲ್ಲಿ ಹೋಗ್ತಾರಂತ. ಸಿದ್ಧಾರೂಢರಿಗೆ ಹೋದವರ ಒಬ್ಬ ಪೂಜಾರಿ ನಮಸ್ಕಾರ ಮಾಡಕ್ಕೆ ಬರ್ತಾರೆ. ಯಾವಾಗ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಕ್ಕೆ ಬಂದರು, ಸಿದ್ಧಾರೂಢರು ಅಂದರು, ಮಾಡಬೇಡ್ರಪ್ಪ ದೊಡ್ಡವರು. ಇಲ್ರಿ ಅಪ್ಪ, ಬಹಳ ದೊಡ್ಡ ಜ್ಞಾನಿಗಳು ನೀವು. ನೋಡ್ರಿ, ಸಿದ್ಧಾರೂಢರು ದರ್ಶನ ಯಾರು ಮಾಡ್ತಿದ್ರು, ಸಿದ್ಧಾರೂಢರ ಹತ್ತಿರ ಯಾರು ಬರ್ತಿದ್ರು ಅವ್ರ ಕಣ್ಣು ತೆರೆಸುವಂಥ ಕೆಲಸ ಸಿದ್ಧಾರೂಢರು ಮಾಡ್ತಿದ್ರಂತ. ಸಿದ್ಧಾರೂಢರ ದರ್ಶನ ಮಾಡಿ ಅವಾಗ ಸಿದ್ಧಾರೂಢರಿಗೆ ಬೇಡಿಕೊಳ್ತಾರಂತ, ಯಪ್ಪ ನಾ ನಿಮಗ ಬೈದಿದ್ದ ನಿಮಗ ಕೇಳಿದ್ದ ತಪ್ಪಾಯ್ತ್ರಿಪ್ಪ, ಅದಕ್ಕಾಗಿ ನಮ್ಮ ಮನೆಗೆ ಬರಬೇಕ, ನೀವು ಬಂದು ಆ ಪಾಪವನ್ನು ಕಳಿಬೇಕು ಅಂತ ಕೇಳ್ಕೊಂಡ್ರಂತ. ಅವಾಗ ಸಿದ್ಧಾರೂಢರು, ನಾನ್ಯಾಕೆ ಬರಲಿ,
ನಿಮ್ದೇನೋ ಪಾಪ ಐತ, ನಿಮ್ಮ ಕೆಲಸವನ್ನ ನೀವು ಮಾಡಿರಿ, ನಿಮ್ಮ ದುಡಿಮೆಯನ್ನು ನಿಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಾಕ ಹಣ ವಸೂಲಿ ಮಾಡಾಕತ್ತೀರಿ ಅಂದರು. ಅವಾಗ ಅವ ಅಂದ, ಯಪ್ಪ ನಾ ಇನ್ನು ಮೇಲೆ ಇಂಥ ಕೆಲಸ ಮಾಡಂಗಿಲ್ಲ, ಭಾಳ ಚಲೋ ಕೆಲಸವನ್ನ ಮಾಡಿ ಹೌದೌದು ಅನಿಸಿಕೊಳ್ಳುವಂಗ ನಾ ಕೆಲಸ ಮಾಡ್ತೇನೆ ರೀ ಅಪ್ಪ ಅಂತ ಸಿದ್ಧಾರೂಢರಿಗೆ ಹೇಳಿದ್ನಂತ. ಆಯ್ತಂತ ತಿಳ್ಕೊಂಡು ಸಿದ್ಧಾರೂಢರು ಮುಂದೆ ಹೋಗ್ತಾರ. ಮತ್ತೆ ಹಿಂಗ ಸಂಚಾರ ಮಾಡ್ಕೋಂತ ಅಡವಿ ಒಳಗ ಹೋಗುವಂತ ಸಂದರ್ಭದೊಳಗ ಒಂದು 4 ಜಂಗಮರ ಆ ಸಿದ್ಧಾರೂಢರು ಎದುರುಗಡೆ ಬರ್ತಾರಂತ. ಯಾವಾಗ ಸಿದ್ಧಾರೂಢರು ಎದುರುಗಡೆ ಬಂದ್ರು ಅವಾಗ ಸಿದ್ಧಾರೂಢರಿಗೆ ಅಂಗಸಾಕತ್ರಂತ ನೋಡ್ರಿ ಜಂಗಮರ. ಕೊಳ್ಳಲ್ಲಿ ಲಿಂಗಿಲ್ಲ, ಲಿಂಗದ ಮಹಿಮೆಯನ್ನು ಹೇಳಕ ಬಂದಾನಿವ ಹುಚ್ಚ. ಯಾಕಂದ್ರೆ ಸಿದ್ಧಾರೂಢರು ತಮ್ಮೊಳಗ ಲಿಂಗದ ಅರಿವನ್ನು ಮೂಡಿಸಿಕೊಂಡಿದ್ರ ಸಲುವಾಗಿ ಲಿಂಗವನ್ನ ಮಠದೊಳಗೆ ಕಳಿಚಿಟ್ಟು ಬಂದಿದ್ರಂತ. ನನ್ನ ದೇಹವೇ ಲಿಂಗವಾಗಿ ಮಾರ್ಪಡಿಸಿದಾಗ ಹೊರಗಿನ ಲಿಂಗ ನನಗ್ಯಾಕೆ ಅಂತ ತಿಳ್ಕೊಂಡು ಲಿಂಗವನ್ನು ಕಳಿಚಿಟ್ಟು ಬಂದಿದ್ರಂತ. ಯಾವಾಗ ಅಡವಿ ಒಳಗ ಒಂದು 4 ಜಂಗಮರ ಹಿಂಗ ಅಸಹ್ಯ ಮಾಡಿದ್ರು, ಏ ಹುಚ್ಚ ಇವ ಲಿಂಗದ ಮಹಿಮೆ ಹೇಳ್ತಾನೆ, ಲಿಂಗದ ಬಗ್ಗೆ ಹೇಳ್ತಾನೆ, ತನಗ ಲಿಂಗಿಲ್ಲ, ಹಿಂಗ ಭಾಳ ಬೈದ್ರಂತ ಜಂಗಮರು. ಆಯ್ತು ಅಂತ ಸಿದ್ಧಾರೂಢರು ಮರುತ್ತರವನ್ನು ಕೊಡ್ಲಾರ್ದ ಮುಂದೆ ಬರ್ತಾರಂತ. ಮುಂದೆ ಬಂದಂಥ ಸಂದರ್ಭದೊಳಗೆ ಜಂಗಮರು ಅಲ್ಲೇ ಕಾಡಿನ ದಂಡೆ ಒಳಗಿರುವಂಥ ಹೊಳಿ ಒಳಗೆ ಹೋಗಿ ಸ್ನಾನವನ್ನು ಮುಗಿಸಿಕೊಂಡು ಮ್ಯಾಲ ಬಂದ ಲಿಂಗ ಪೂಜೆಗೆ ಕುಳಿತುಕೊಳ್ಬೇಕನ್ನಾಕತ್ತಿದ್ರು. ತಮ್ಮ ಲಿಂಗ ಹಿಂಗ ತೆಗಿಬೇಕನ್ನಾಕತ್ತಿದ್ರು. ಲಿಂಗ 4 ಜನದ ಲಿಂಗಗಳ ಮಾಯ ಆಗಿಬಿಟ್ಟಿದ್ದು ಅಂತ. ಲಿಂಗಗಳ ಕಾಣಲಾಗ್ಯಾವು, ಎಲ್ಲಿ ಹೋದು ಅಂತ 4 ಜನ ಹುಡುಕ್ತಾರಂತ. ಹೊಳಿ ಒಳಗೆ ಹೋಗಿ ಹುಡುಕ್ತಾರಂತ. ಎಲ್ಲ ಕಡೆ ಎಲ್ಲೆಲ್ಲಿ ತಿರುಗಾಡಿದ್ರೆ ಎಲ್ಲ ಕಡೆ ನೋಡ್ತಾರಂತ. ಎಲ್ಲವೂ ಕೂಡ ಲಿಂಗ ಸಿಗೋದೇ ಇಲ್ಲ. ಅವಾಗ ಅವ್ರಿಗೆ ನೆನಪಾಯ್ತು, ನಾವು ಒಬ್ಬ ಯಾವ ಹುಚ್ಚನಂಗಿರುವಂಥ ವ್ಯಕ್ತಿಗೆ ಅಪಹಾಸ್ಯವನ್ನು ಮಾಡಿದ್ವಿ. ಆತ ಲಿಂಗವನ್ನು ಧರಿಸಲಾರ್ದ ಲಿಂಗದ ಮಹಿಮೆಯನ್ನು ಏನು ಹೇಳ್ತೀಯ ಅಂತ ಬೈದಿದ್ವಿ. ಅದರ ಪರಿಣಾಮ ಇರ್ಬೋದೇನು ಅಂತ ತಿಳ್ಕೊಂಡು ಒಂದು 4 ಜಂಗಮರು ಒಂದೊಂದು ದಿಕ್ಕಿನೊಳಗೆ ಸಿದ್ಧಾರೂಢರನ್ನ ಹುಡುಕಾಕತ್ರಂತ. ಹುಡುಕೊಂತ ಹೋಗ್ತಾರೆ. ಅವಾಗ ಒಂದು ಕಡೆ ಹಿಂಗ ಹೊಂಟಿದ್ರು ಸಿದ್ಧಾರೂಢರು ಜೋಳಿಗೆಯನ್ನು ಹಾಕೊಂಡು ಸಿದ್ಧಾರೂಢರನ್ನು ತಡೆದ್ರು. ಸಿದ್ಧಾರೂಢರ ತಪ್ಪಾತ್ರಿಪ್ಪ, ನಾವು ಲಿಂಗ ಶರೀರವನ್ನು ಹೊಂದಿರುವಂಥ ಸಿದ್ಧಾರೂಢರಿಗೆ ಅಪಹಾಸ್ಯವನ್ನು ಮಾಡಿದ್ದು, ನಿಮ್ಮನ್ನ ಬೈದಿದ್ದು ತಪ್ಪಾಯಿತು, ನಮ್ಮನ್ನು ಕ್ಷಮಾ ಮಾಡ್ರಿ, ಮತ್ತು ನಮ್ಮ ಲಿಂಗವನ್ನು ನಮಗೆ ಕೊಡ್ರಿ ಅಂತ ಸಿದ್ಧಾರೂಢರಿಗೆ ಕೇಳ್ಕೊಂಡ್ರಂತ. ಅವಾಗ ಸಿದ್ಧಾರೂಢರು ಮತ್ತೆ ಏನೂ ಮಾತಾಡಲಿಲ್ಲ. ಆಯ್ತು ತಗೋರಿಪ್ಪ ಅಂತ ಹೇಳಿ ಮತ್ತೆ ಮುಂದೆ ಬರ್ತಾರಂತ. ಅವ್ರ ಕೊಳ್ಳೊಳಗೆ ಲಿಂಗ ಹಂಗ ಇತ್ತಂತ, ಹೆಂಗಿತ್ತು ಹಂಗ ಇತ್ತಂತ. ನೋಡ್ರಿ ಸಿದ್ಧಾರೂಢರ ಅಗಾಧವಾಗಿರುವಂಥ ಶಕ್ತಿ ಎಷ್ಟು ದೊಡ್ಡದು. ಬರೇ ಅವರ ದೃಷ್ಟಿಯೋಗ, ಹಸ್ತಪರುಷ ಬಹಳ ಶಕ್ತಿಯನ್ನು ಹೊಂದಿದ್ದು ಅಂತ ಹೇಳ್ತಾರೆ. ನಾವೆಲ್ಲ ಬಹಳ ಚಲೋ ಲಿಂಗಾಯತರು ಅಂತ ಅಂತೀವಿ, ನಮ್ಮ ಕೊಳ್ಳೊಳಗೆ ಲಿಂಗನ ಇಲ್ಲ. ಹೌದಲ್ರಿ? ಒಬ್ಬ ಮನುಷ್ಯ ಕಾಡಿಗೆ ಹೋಗಿದ್ದ ಅಂತ. ಕಾಡಿಗೆ ಹೋಗುವಂಥ ಸಂದರ್ಭದೊಳಗೆ ದಿನ ತನ್ನ ಕೈ ಒಳಗೆ ಗನ್ ಹಿಡ್ಕೊಂಡು ಹೋಗೋ. ಮತ್ತು ಕಾಡೊಳಗೆ ಹೋಗುವಂಥ ಸಂದರ್ಭದೊಳಗೆ ಗನ್ನ ಲೈಸೆನ್ಸ್ ಕೊಟ್ಟಿರ್ತಾರೆ. ಯಾವುದಾದ್ರೂ ಕಾಡು ಪ್ರಾಣಿಗಳು ಎದುರಿಗೆ ಬಂದು ಅಂದ್ರೆ ಅವುಗಳನ್ನು ಎದುರಿಸುವ ಸಲುವಾಗಿ ಅಂತ. ಯಾವಾಗ ಒಂದು ದಿನ ಹೋಗುವಂಥ ಸಂದರ್ಭದೊಳಗೆ ಆ ಗನ್ ಮರ್ತು ಹೋಗ್ಬಿಡ್ತಾನ. ಗನ್ ಮರ್ತು ಬರೀ ಲೈಸೆನ್ಸ್ ತೊಗೊಂಡು ಕಿಸೆದೊಳಗೆ ಇಟ್ಕೊಂಡು ಹೋಗಿರ್ತಾನ. ಕಾಡ ಪ್ರವೇಶ ಆಗ್ತಾನ. ಎದುರುಗಡೆ ಒಂದು ಹುಲಿ ಬರಾಕತ್ತು. ಹಿಂಗೆ ನೋಡ್ತಾನ, ಗನ್ನು ಮರ್ತು ಬಂದಾನ, ಗನ್ನ ಇಲ್ಲ. ಅವಾಗ ಹಿಂಗೆ ಕಿಸದೊಳಗೆ ಕೈ ಹಾಕ್ತಾನ. ಏನೋ ಒಂದು ಚೀಟಿ ಸಿಗ್ತದೆ, ಹಿಂಗೆ ತೆಗೆದು ನೋಡ್ತಾನ, ಲೈಸೆನ್ಸ್ ಇರ್ತದ. ಓಹೋ, ಗನ್ ಮರ್ತು ಬಂದಿನ ಮನ್ಯಾಗ, ಲೈಸೆನ್ಸ್ ತಂದೀನಿ. ಈ ಹುಲಿಗೆ ಲೈಸೆನ್ಸ್ ತೋರಿಸಿದ್ರೆ ಓಡಿ ಹೋಗ್ಬೋದು, ನನ್ನ ಕಡೆ ಗನ್ ಐತೆ ಅಂತ ತಿಳ್ಕೊತದ ಅಂತ ತಿಳ್ಕೊಂಡು ಆ ಲೈಸೆನ್ಸ್ ತೊಗೊಂಡು ಹುಲಿಗೆ ತೋರಿಸಿದ್ನಂತ. ಏ ಹುಲಿರಾಯ್, ನೋಡಿ ನನ್ನ ಕಡೆ ಲೈಸೆನ್ಸ್ ಐತೆ, ಬರಬೇಡ ನನ್ನ ಕಡೆ ಅಂದ. ಹೊಕ್ಕತ್ತೇನ್ರಿ ಅದು? ಆ ಹುಲಿ ಅಂತಂತ ಹೊಳಿ
ಯೋ ಮಾರಯ್ಯ ಮನುಷ್ಯ ಮಾಡ್ಕೊಂತ ಹೋಗುವಂಥ ಸಂದರ್ಭದೊಳಗೆ ಒಂದು ಊರಿನೊಳಗೆ ಸಿದ್ಧಾರೂಢರ ಆಗಮನ ಆಗಿರ್ತದ. ಅಲ್ಲಿ ಒಂದು ತಾಯಿ ತನ್ನ ಮಗನನ್ನ ಸಿದ್ಧಾರೂಢರ ಕಡೆ ಕರ್ಕೊಂಡು ಬಂದು, ಯಪ್ಪ ಸಿದ್ಧಾರೂಢ, ನಮ್ಮ ಮನೆ ಒಳಗ ಒಂದು ವಿಘ್ನ ಕಾಡಕತ್ತೈತಪ್ಪ. ನನ್ನ ಮಗನಿಗೆ 33 ವಯಸ್ಸು. ನನ್ನ ಮಗ ನೋಡೋದಕ್ಕೆ ಬಹಳ ಚಲೋ ಅದಾನ. ಆಸ್ತಿಗೇನು ಕಿಮ್ಮ ಬೆಲೆಯನ್ನ ಕಟ್ಟಲಿಕ್ಕೆ ಆಗೋದಿಲ್ಲ. 200 ಎಕರೆ ಆಸ್ತಿ ಐತ. ಮಗ ನೋಡಾಕ ಬಹಳ ಚಲೋ ಅದಾನ, ಸಿರಿವಂತನೂ ಕೂಡ ಅದಾನ. ಎಷ್ಟು ಬೇಕಷ್ಟು ಬಂಗಾರ ಐತು, ಕೊಡಾಕ ನಾವಂತೂ ರೆಡಿನ ಅದೀವಿ, ಅವ್ರು ಕೊಡೋದು ಬೇಡ. ಆದ್ರ ಒಂದು ಮಾತು ನನ್ನ ಮಗನಿಗೆ ಮದುವೆ ಆಗ್ಲಾರ್ದಂಗೆ ಮಾಡೈತಪ್ಪ ಅಂತ ಅಂದ್ಲು. ಯಾ ಮಾತೆವ? ಏನಿಲ್ಲಪ್ಪ ಸಿದ್ಧಾರೂಢ, ಒಬ್ಬ ಜ್ಯೋತಿಷ್ಯ ಬಂದಿರುವಂತ ಸಂದರ್ಭದೊಳಗ ಜ್ಯೋತಿಷ್ಯಗಾರ ಆತ ಹೇಳಿದ, ನಿನ್ನ ಮಗ ಮದುವೆ ಆದ್ರ ಯಾವತ್ತ ಮದುವೆ ಆಗ್ತಾನ ಅವತ್ತೇ ಆತನ ಸಾವಾಗ್ತದ ಅಂತ ಹೇಳಿದ. ನಿನ್ನ ಮಗ ಮದುವೆಯಾದ ದಿನವೇ ಆತ ಈ ಭೂಮಿಯನ್ನ ಬಿಟ್ಟು ಹೋಗ್ತಾನ ಅಂತ ಒಬ್ಬ ಜ್ಯೋತಿಷ್ಯಗಾರ ಹೇಳ್ಯಾನಪ್ಪ. ಮತ್ತ ಆ ವಿಘ್ನವನ್ನ ಕಳಿಯಪ್ಪ, ನಮಗೆ ಹೆಣ್ಣು ಸಿಗುವಂಗ ಮಾಡ, ಇರೋನ ಒಬ್ಬನ ಮಗ ಅದಾನ ಅಂತ ತಾಯಿ ಅಳ್ಕೊಂತ ಕೇಳಾಕತ್ತಿದ್ಲಂತ. ಯಾವಾಗ ತಾಯಿಯ ಮಾತುಗಳನ್ನ ಸಿದ್ಧಾರೂಢ ಆಲಿಸಿದ, ಸಿದ್ಧಾರೂಢ ಅನ್ನ ಯವ ನಿನ್ನ ಮಗನಿಗೆ ಮದುವೆ ಮಾಡು ಅಂದ. ಸಿದ್ಧಾರೂಢರು ನೋಡ್ರಿ, ನಿನ್ನ ಮಗನಿಗೆ ಮದುವೆ ಮಾಡು, ಒಂದು ವೇಳೆ ಹಂಗೇನಾದರೂ ವಿಘ್ನ ಮದುವೆ ಆದ ಮೇಲೆ ನಿನ್ನ ಮಗ ಸಾಯುವಂತ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ನೋಡಿಕೊಳ್ಳಾಕ ನಾನು ಸಿದ್ಧಾರೂಢ ಅದೀನಿ, ನಿನ್ನ ಮಗನಿಗೆ ಮದುವೆ ಮಾಡು ಅಂತ ತಾಯಿಗೆ ಭರವಸೆ ಕೊಟ್ಟನಂತ. ಯಾವಾಗ ತಾಯಿಗೆ ಈ ಮಾತುಗಳನ್ನ ಹೇಳಿದ ಸಿದ್ಧಾರೂಢ, ಆ ಮಾತಿನಂಗೆ ನಡ್ಕೋಬೇಕಲ್ರಿ. ಆದ್ರೆ ಸಿದ್ಧಾರೂಢ ಇದ್ದು ಊರಿನೊಳಗೆ ಅದ ಊರಿನೊಳಗೆ ಇರೋ ಅಲ್ಲ, ಮುಂದೆ ಹೋಗ್ಬಿಡೋರು ಅವ್ರು ಸಿದ್ಧಾರೂಢರು. ಅಡ್ಡಾಡ್ಕೊಂತ ಹೋಗುವಂತ ಸಿದ್ಧಾರೂಢರು ಏನೋ ಮಾತು ಕೊಟ್ಟು ಹೋದ್ರು. ಮುಂದೆ ಆ ತಾಯಿ ಗುರುವಿನ ಮೇಲೆ ಎಷ್ಟು ನಿಷ್ಠೆ ಭಕ್ತಿ ಅಂದ್ರ ಬಹಳ ಒಳಗಿನಿಂದ ನಂಬಾಕತ್ಲು ತಾಯಿ. ಮನೆ ಒಳಗ ಸಿದ್ಧಾರೂಢ ಸಿದ್ಧಾರೂಢ ಶಿವನೇ ಸಿದ್ಧನೇ ಶಿವ ಅನ್ನಕತ್ಲು. ಯಾವಾಗ ಶಿವ ಸಿದ್ಧ ಅನ್ನಕತ್ಲು, ಸಿದ್ಧಾರೂಢ ನಾಮವನ್ನು ಅನ್ಕೊಂತ ಪೂಜೆ ಮಾಡಕ್ಕೆ ಅಂತ ದಿನ, ಅವಾಗ ಒಂದು ದಿನ ಚಲೋ ಕನ್ಯೆಯನ್ನು ನೋಡಿ ಮದುವೆ ಮಾಡ್ತಾಳ. ಯಾವಾಗ ತಾಯಿ ಮದುವೆಯನ್ನ ಮಾಡ್ತಾಳ, ಆ ಹೆಣ್ಣು ಕೂಡ ಕನ್ಯೆ ಹೆದರ್ಕೊಂತನ ಬಂದಿರ್ತಾಳ. ಮದುವೆ ಏನೋ ಆಯ್ತು. ಒಂದು ಜ್ಯೋತಿಷ್ಯಗಾರ ಹೇಳಿದ್ರು, ಮದುವೆ ಹೊಸ್ತಿಲನ್ನ ಯಾವಾಗ ತುಳಿತೀವೋ ಅವತ್ತೇ ನಿನ್ನ ಸಾವಾಗ್ತದ. ಮದುವೆ ಅಂತೂ ಆದ್ರೂ ಜೋಡಿ ಮ್ಯಾಲ ಇಬ್ರು ಊಟಕ್ಕೆ ಕುಂತಿದ್ರಂತ. ಭಕ್ಷ್ಯ ಭೋಜನಕ್ಕೆ ಉಣ್ಲಿಕ್ಕೆ ಕುಳಿತಿರುವಂತ ಸಂದರ್ಭದೊಳಗೆ ಎಲ್ಲ ಚೆನ್ನಾಗಿ ಊಟ ಮಾಡಿ ಈತ ಗಂಡ ತಟ್ಟೆ ತೊಳಿಬೇಕು ಅಂತ ಅಲ್ಲೇ ನಳದ ಹತ್ರ ಹೋಗಿರ್ತಾನ. ತನ್ನ ಅಂಗಾಳನ್ನ ತನ್ನ ತಟ್ಟೆಯನ್ನ ಹಿಡಿದುಕೊಂಡು ನಳದ ನೀರಿಗೆ ಹಿಡಿದಿಂಗಕ್ಕ ತೊಳ್ಯಾಕತ್ತಿರ್ತಾನ ತಟ್ಟೆಯನ್ನ. ಅವಾಗಿಂದ ಅಲ್ಲೇ ಟಾಕೆ ಹಿಂದ್ಗಡೆ ಇದ್ದಂತ ಒಂದು ಹಾವು ಅಲ್ಲೇ ಬರ್ತದ ನೋಡಿ ಕಾಲಾಗ. ಯಾವಾಗ ಆತನ ಕಾಲೊಳಗೆ ಬಂತು ಓಡಾಕತ್ತ, ಏ ಹಾವು 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 ಅಂತ ಓಡಾಕತ್ತ. ಅದರ ಹಾವು ಇವನೋ ಬೆನ್ನ ಹತ್ತಿತ್ತಂತದು. ಅವಾಗ ಅಲ್ಲಿದ್ದವ್ರು ಅನ್ಕೊಳಕತ್ರು, ಜ್ಯೋತಿಷಗಾರ ಹೇಳಿರುವಂತ ಮಾತು ತಪ್ಪಾಗ್ತದೇನು? ಜ್ಯೋತಿಷಗಾರ ಹೇಳಿದ್ರು ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಈತನ ಅಂತ್ಯ ಬಂತು, ಈತ ನಶಿಸಿ ಹೋಗ್ತಾನ, ಭೂಮಿ ಬಿಟ್ಟು ಹೋಗ್ತಾನ, ಇವೇನು ಉಳಿತಾನ ಅಂತ ಎಲ್ಲರೂ ಓಡಾಕತ್ರಂತ. ಆದ್ರ ಹಾವು ಇವನು ಬೆನ್ನು ಹತ್ಕೊಂಡು ಹೊಂಟಿತ್ತಂತ. ಯಾವಾಗ ಹಾವು ಬೆನ್ನು ಹತ್ಕೊಂಡು ಹೊಂಟಿತ್ತು,
ಅವಾಗ ತಾಯಿ ನೋಡ್ತಾಳೆ. ಯಾರ ತಾಯಿ? ಈ ಹುಡುಗನ ತಾಯಿ ನೋಡ್ತಾಳ. ಬಹಳ ಭಕ್ತಿವಂತೆ, ಶಿವ ಸಿದ್ಧ ಅಂತ ನಾಮಸ್ಮರಣೆ ಇಲ್ಲಾರ್ದ ಆಕೆ ಒಂದು ತುತ್ತು ಉಂಡವಳಲ್ಲ. ಯಾವಾಗ ಈ ಹಾವು ಬೆನ್ನು ಹತ್ಕೊಂಡು ಹೋಗೋದು ನೋಡಿದ್ಲು ತಾಯಿ, ಅವಾಗ ತಾಯಿ ಅಂತಾಳಂತ, ಯಪ್ಪಾ ಸಿದ್ಧಾರೂಢ ಅನ್ನೋದ ತಡ ಯಾವುದೋ ಒಂದು ಮೇಲಿನಿಂದ ಹತ್ತು ಬಂದ ಹಾವು ಎತ್ಕೊಂಡು ಹೋಗ್ಬಿಡ್ತಂತ. ನೋಡ್ರಿ, ಹಾವು ಎತ್ಕೊಂಡು ಹೋಗ್ಬಿಡ್ತಂತ. ಒಂದು ಜ್ಯೋತಿಷ್ಯಗಾರ ಮಾತು ಕೂಡ ಸುಳ್ಳಾಗುವಂಗ ಸಿದ್ಧನ ಗುರುವಿನ ಕರುಣೆ ಇತ್ತಲ್ಲ. ನೋಡ್ರಿ, ಎಷ್ಟು ಅಗಾಧವಾಗಿರುವಂತ ಶಕ್ತಿ ಆ ಗುರುವಿನಲ್ಲಿತ್ತಲ್ಲ. ಅದಕ್ಕಾಗಿ ಗುರುವಿನ ನಂಬಬೇಕಂತ. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಹರನಿಂದ ಅಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಪದಯುಗವ ಬನ್ನಿಪೆನು ಅಂತ ಹೇಳ್ತಾರೆ. ಒಂದು ವೇಳೆ ಹರ ನಮ್ಮನ್ನ ಕಾಪಾಡಲಿಲ್ಲ ಅಂದ್ರೂ ಕೂಡ ಗುರು ಕಾಪಾಡ್ತಾನಂತ. ಹರನಿಗಿಂತಲೂ ಶ್ರೇಷ್ಠವಾದವನು ಗುರು ಅಂತ ಹೇಳ್ತಾರ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಒಂದು ಕಡೆ ಹರ, ಒಂದು ಕಡೆ ಶಿವ, ಇನ್ನೊಂದು ಕಡೆ ಗುರು. ಇಬ್ಬರನ್ನ ನಿಮ್ಮ ಎದುರುಗಡೆ ತಂದೆ ನಿಲ್ಲಿಸಿದ್ರೆ ನೀವು ಮೊದಲು ನಂಬೋದು ಯಾರಿಗ್ರಿ? ಮೊದಲು ತಪ್ಕೊಳ್ಳೋದು ಯಾರಿಗೆ? ಮೊದಲು ಕೈ ಹಿಡಿಯೋದು ಯಾರಿಗೆ?